ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಕ್ಲಬ್. ಎಸ್, ಇವತ್ತಿನ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ಪೌರನೀತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನ ಎಂಬ ಅಧ್ಯಾಯದ ಬಗ್ಗೆ ನಾವಿವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ನಿಮ್ಮ ಅಧ್ಯಾಯ 8 ಆಗಿರುತ್ತೆ. 6ನೇ ತರಗತಿಯ ಭಾಗ 1ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಇದು 2025-26ರ ಹೊಸ ಪಠ್ಯಕ್ರಮದ ಅನ್ವಯ ಈ ಒಂದು ಲೆಸನ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲೆಸನ್ ಇದು. ಹಾಗಾಗಿ ಸಂಪೂರ್ಣವಾಗಿ ನಾವಿದನ್ನ ತಿಳಿತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಇದು ಬೇಸಿಕ್ ಆಗಿರೋದ್ರಿಂದ ಸರ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ, ನೋಡಿ, ಪ್ರಜೆಗಳ ಬದುಕು ಚೆನ್ನಾಗಿರ್ಬೇಕಾದ್ರೆ ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ವ್ಯವಸ್ಥಿತ ಆಡಳಿತ, ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನ ಸ್ಥಾಪಿಸುವ ಹಾಗೂ ನಿರ್ವಹಿಸುವಂತಹ ಸಂಘಟನೆಯೊಂದು ಬೇಕಾಗುತ್ತೆ. ಇಂತಹ ಸಂಘಟನೆಯನ್ನ ಸರ್ಕಾರ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಅಂದ್ರೆ ಏನು ಅಂತ. ಎಸ್, ಸರ್ಕಾರದ ನಂತರದಲ್ಲಿ ನಾವೀಗ ಸಂವಿಧಾನದ ಅರ್ಥ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನ ಅಂದ್ರೆ ಏನು, ಅದರ ಮಹತ್ವ ನಾನೀಗ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನೋಡಿ, ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ. ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದಂತಹ ಚೌಕಟ್ಟನ್ನ ಒದಗಿಸುವ ದಾಖಲೆ ಇದು ಅಂತ ಹೇಳ್ತಾರೆ. ಸಂವಿಧಾನವು ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರ ಮತ್ತು ಕಾನೂನುಗಳನ್ನು ನಿರೂಪಿಸುತ್ತೆ. ಸಂವಿಧಾನ ಅಂದ್ರೆ ಏನಪ್ಪಾ? ಅದೊಂದು ಶಾಸನ ಅಲ್ವಾ? ಸರ್ಕಾರ ಹೇಗೆ ಕೆಲಸ ಮಾಡ್ಬೇಕು, ಅದರ ಅಧಿಕಾರ ಏನಿದೆ, ಅದರ ಅಂಕಗಳು ಏನು, ಇದೆಲ್ಲವನ್ನ ನಿರೂಪಿಸ್ತಾ ಹೋಗುತ್ತೆ ಸಂವಿಧಾನ. ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಕೂಡ ಇರುತ್ತೆ. ಎಲ್ಲಾ ಚುನಾಯಿತ ಸರ್ಕಾರಗಳ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕಾರ್ಯವನ್ನ ನಿರ್ವಹಿಸಬೇಕು. ಸಂವಿಧಾನವೇ ಇಲ್ಲಿ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಸಂವಿಧಾನವನ್ನ ಮೀರಿ ಏನು ಕೂಡ ನಾವು ಮಾಡಕ್ಕಾಗಲ್ಲ. ಸಂವಿಧಾನದ ಮಹತ್ವ ಏನು ನೋಡೋಣ. ಸಂವಿಧಾನವು ದೇಶದ ಮೂಲಭೂತ ಕಾನೂನು, ಹಾಗೆ ಬಹಳ ಮಹತ್ವವಾಗಿರುವಂತಹ ಸ್ಥಾನವನ್ನ ಸಂವಿಧಾನ ಪಡೆದುಕೊಂಡಿದೆ. ಸಂವಿಧಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು, ಎಲ್ಲರೂ ವಿಧೇಯರಾಗಿರ್ಬೇಕು. ರಾಷ್ಟ್ರಪತಿಗಳೇ ಆಗಿರ್ಲಿ, ಪ್ರಧಾನ ಮಂತ್ರಿಗಳೇ ಆಗಿರ್ಲಿ, ಸಂಸತ್ ಸದಸ್ಯರೇ ಆಗಿರ್ಲಿ, ಈವನ್ ನ್ಯಾಯಾಧೀಶರೇ ಆಗಿರ್ಲಿ, ಎಲ್ಲರೂ ಕೂಡ ಸಂವಿಧಾನದ ಪಾಲನೆಯನ್ನ ಮಾಡ್ಲೇಬೇಕು. ಹಾಗಾದ್ರೆ ಇದರ ಮಹತ್ವ ಏನಿದೆ? ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುತ್ತೆ. ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನವನ್ನ ನೀಡುತ್ತೆ. ಸರ್ಕಾರದ ನೀತಿ ಹಾಗೂ ಕಾರ್ಯವಿಧಾನಗಳನ್ನ ನಿಯಂತ್ರಿಸುತ್ತೆ. ಕಾನೂನಿನ ಎದುರು ಎಲ್ಲರೂ ಕೂಡ ಸಮಾನರು ಎಂಬ ಸೂತ್ರವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಸಂವಿಧಾನ ಮಾಡುತ್ತೆ. ಎಲ್ಲರೂ ಕೂಡ ಕಾನೂನನ್ನ ಗೌರವಿಸಬೇಕು, ಪ್ರಜೆಗಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದು ಕೂಡ ಇದರ ಒಂದು ಮಹತ್ವ. ಓಕೆ, ಹಾಗಾದ್ರೆ ಸಂವಿಧಾನದ ರಚನೆ ಹೇಗಾಯ್ತು? ಇವೆಲ್ಲ ಬೇಸಿಕ್ ಲೆಸನ್ಸ್ ಅಂತ ಹೇಳಿದೀನಿ. ಆಮೇಲೆ ನಿಮ್ಗೆ ಟಿಟಿ, ಜಿಪಿಟಿ, HSTR, STA, FDA, KS ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಅಧ್ಯಾಯ ಒಂದ್ ರೀತಿ ಕೈ ಕನ್ನಡಿ ಇದ್ದ ಹಾಗೆ. ಕಂಪಲ್ಸರಿ ಈ ಅಧ್ಯಾಯದ ಮೇಲೆ ಕ್ವಶನ್ಸ್ ಗಳನ್ನ ರೈಸ್ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಭಾರತದ ಸಂವಿಧಾನವನ್ನ ಸಂವಿಧಾನ ರಚನಾ ಸಭೆ ಎಂಬ ವಿಶೇಷ ಸಭೆ ಏನ್ ಮಾಡುತ್ತೆ? ಸಿದ್ಧಪಡಿಸುತ್ತೆ. ಓಕೆ, ಸಭೆಯ ಸದಸ್ಯರು ದ್ವಿತೀಯ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ನೋಡಿ, ಸಂವಿಧಾನ ಸಭೆಯಲ್ಲಿ 299 ಮಂದಿ ಸದಸ್ಯರಿದ್ರು. 1946ರಲ್ಲಿ ಅದರ ಪ್ರಥಮ ಅಧಿವೇಶನ ನಡೆಯುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸಂವಿಧಾನ ಸಭೆ ಎಷ್ಟರಲ್ಲಿ ಅಥವಾ ಅದರ ಪ್ರಥಮ ಅಧಿವೇಶನ ಎಷ್ಟರಲ್ಲಿ ಆಯ್ತು ಅಂದ್ರೆ 1946. ಸಂವಿಧಾನ ರಚನಾ ಸಭೆಯು ತನ್ನ ಕಾರ್ಯವನ್ನ ಚುರುಕುಗೊಳಿಸುವ ಉದ್ದೇಶದಿಂದ ಸುಮಾರು 22 ಸಮಿತಿಗಳನ್ನ ರಚನೆ ಮಾಡುತ್ತೆ.
ಓಕೆ. ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸಲು ಸಂವಿಧಾನದ ಕರಡು ಸಮಿತಿಯನ್ನ ಕೂಡ ನೇಮಕ ಮಾಡ್ತಾರೆ. ರಚನಾ ಸಮಿತಿ ಬೇರೆ, ಕರಡು ಸಮಿತಿ ಅಂದ್ರೆ ಡ್ರಾಫ್ಟ್ ಒಂದು ಕಮಿಟಿಯನ್ನ ರೆಡಿ ಮಾಡುತ್ತೆ. ಅದರ ಅಧ್ಯಕ್ಷೀಯ ಸ್ಥಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಂಡಿರ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳನ್ನ ಕುರಿತಂತ ಸಲಹಾ ಸಮಿತಿ ಮತ್ತು JB ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿ ಸೇರಿದಂತೆ ಹಲವು ಸಮಿತಿಗಳನ್ನ ರಚನೆ ಮಾಡಲಾಗುತ್ತೆ. ಅದಲ್ಲದಂಗೆನೆ ಇಲ್ಲಿ ರಾಜಕುಮಾರಿ ಅಮೃತ್ ಕೌರ್, ಲೀಲಾ ರಾಯ್, ಮಾಲತಿ ಚೌಧರಿ, ಸರೋಜಿನಿ ನಾಯ್ಡು, ಬೇಗಂ ಐಜಾಜ್ ರಸೂಲ್, ವಿಜಯಲಕ್ಷ್ಮಿ ಪಂಡಿತ್, ದಾಕ್ಷಾಯಿಣಿ ವೇಲಾಯುಧನ್ ಸೇರಿದಂತೆ ಸುಮಾರು 15 ಮಹಿಳಾ ಸದಸ್ಯರಿದ್ದರು. ಕರ್ನಾಟಕವರಾದಂತಹ ಕೆಂಗಲ್ ಹನುಮಂತಯ್ಯನವರು, ಎಸ್ ನಿಜಲಿಂಗಪ್ಪ ಸೇರಿದಂತೆ ಈ ಸಂವಿಧಾನ ರಚನೆಯಲ್ಲಿ ಗಣನೀಯ ಪಾತ್ರವನ್ನ ನಿರ್ವಹಿಸ್ತಾರೆ. ನೋಡಿ, ಹೆಣ್ಮಕ್ಳು ಸುಮಾರು 15 ಮಹಿಳಾ ಸದಸ್ಯರು, ಜೊತೆಗೆ ನಮ್ಮ ಕರ್ನಾಟಕದವರಾದಂತ ಕೆಂಗಲ್ ಹನುಮಂತಯ್ಯನವರು, ಜೊತೆಗೆ ಎಸ್ ನಿಜಲಿಂಗಪ್ಪನವರು ಕೂಡ ಈ ರಚನೆಯಲ್ಲಿ ಭಾಗವಹಿಸ್ತಾರೆ. ಓಕೆ, ಇವರೆಲ್ಲರೂ ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತಹ ಮಹಿಳಾ ಸದಸ್ಯರು. ನೋಡಿ, ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನ ಪರಿಶೀಲನೆ ಮಾಡಿ 2473 ತಿದ್ದುಪಡಿಗಳನ್ನ ಸೂಚಿಸಿದ್ರು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನ ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾರೆ. ಹೀಗೆ ಸಂವಿಧಾನಕ್ಕೆ ಒಂದು ಅಂತಿಮ ರೂಪವನ್ನ ನೀಡಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಗುತ್ತೆ. ನೋಡಿ, ಒಂದು ಸಂವಿಧಾನ ಅಂತ ರಚನೆ ಆಗ್ಬೇಕು ಅಂದ್ರೆ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಗುತ್ತೆ. ನೋಟ್ ದಿಸ್ ಪಾಯಿಂಟ್, ಬಹಳ ಮುಖ್ಯವಾಗಿರುವಂತ ಒಂದು ಪಾಯಿಂಟ್. ಡಾಕ್ಟರ್ ಅಂಬೇಡ್ಕರ್ 15/8/1947 6/10/1951 ಅವಧಿಯಲ್ಲಿ ದೇಶದ ಕಾನೂನು ಮಂತ್ರಿಗಳಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ. ನೆಕ್ಸ್ಟ್ ಹೋಗೋಣ. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಅಂದ್ರೆ 1950 ಜನವರಿ 26ರಂದು ಸಂವಿಧಾನವನ್ನ ಜಾರಿಗೊಳಿಸ್ತಾರೆ. ಸಂವಿಧಾನವು ಭಾರತವನ್ನ ಗಣರಾಜ್ಯ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಈ ದಿನದಂದು ನಾವು ಗಣರಾಜ್ಯೋತ್ಸವವನ್ನ ರಾಷ್ಟ್ರೀಯ ಹಬ್ಬ, ನ್ಯಾಷನಲ್ ಫೆಸ್ಟಿವಲ್ ಅನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ನವೆಂಬರ್ 26 ಏನಿದೆ ಸಂವಿಧಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇವು ತುಂಬಾ ಇಂಪಾರ್ಟೆಂಟ್ ಡೇಟ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಸಾಮಾನ್ಯ ಶಕ 1951-52ರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆಯುತ್ತೆ. ನೋಡಿ, ಆ ಪ್ರಥಮ ಮಹಾ ಚುನಾವಣೆ ನಡೆದಿದ್ದು ಯಾವಾಗ? 51-52ರಲ್ಲಿ. ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳು ಕೂಡ ಇತ್ತು. ಸೊ ಈ 2 ಸದನಗಳನ್ನ ಒಳಗೊಂಡಂತ ಮೊದಲ ಚುನಾಯಿತ ಸಂಸತ್ 1952ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ನಾವೇನು ಪಾರ್ಲಿಮೆಂಟ್ ಅಂತ ಕರಿತೀವಿ, ಅದನ್ನ 1952ರಲ್ಲಿ ಅಸ್ತಿತ್ವಕ್ಕೆ ತರ್ತಾರೆ. ಓಕೆ, ಹಾಗಾದ್ರೆ ನಮ್ಮ ಸಂವಿಧಾನದ ಗಾತ್ರವನ್ನ ವಿವರಿಸಿ ಅಂತ ನಿಮಗೆ GPT ನಲ್ಲಿ 2-3 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರು ಅಂತಂದ್ರೆ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕು ನೋಡಿ. ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು ಮತ್ತು 8 ಪರಿಶಿಷ್ಟಗಳಿದ್ವು. 2023 ಸೆಪ್ಟೆಂಬರ್ ವರೆಗೆ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿಯನ್ನ ಮಾಡಿದ್ದಾರೆ. ಆದ್ದರಿಂದ ಈಗ ನಮ್ಮ ಸಂವಿಧಾನದಲ್ಲಿ 471 ವಿಧಿಗಳು, ಸ್ಟಾರ್ಟಿಂಗ್ ಅಲ್ಲಿ 395 ವಿಧಿ ಇತ್ತು, ಈಗ 471 ವಿಧಿಗಳು, 25 ಭಾಗಗಳು ಮತ್ತು 12 ಪರಿಶಿಷ್ಟಗಳನ್ನ ನಾವು ನೋಡ್ಬೋದು. ಸರಿನಾ? ಇದು ನಮ್ಮ ಸಂವಿಧಾನ ಹೊತ್ಕೊಂಡಿರುವಂತ ಗಾತ್ರ. ಎಸ್, ಇನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಿದೆ ನೋಡ್ರಿ. ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಅಂತ ಇದೆ. ಸಂವಿಧಾನದ ಹೃದಯದಂತಿರುವಂತ ಸಂವಿಧಾನದ ಪ್ರಸ್ತಾವನೆಯು ಜನತೆಯ ಆದರ್ಶಗಳು, ಆಕಾಂಕ್ಷೆಗಳನ್ನ ಪ್ರತಿನಿಧಿಸುತ್ತೆ. ಹಾಗಾದ್ರೆ ಏನೇನಿದೆ? ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ವ್ಯಕ್ತಿ ಗೌರವ,
ರಾಷ್ಟ್ರೀಯ ಏಕತೆ ಹಾಗೆ ಸಮಗ್ರತೆ. ಇವೆಲ್ಲ ಏನಪ್ಪಾ ಅಂದ್ರೆ ಪ್ರಸ್ತಾವನೆಯಲ್ಲಿ ಕೊಟ್ಟಿರುವಂತ ತತ್ವಾದರ್ಶಗಳು ಅಂತ ಕರೀತಾ ಇದೆ. ನೀವೇನ್ ನೋಡ್ತಾ ಇದ್ದೀರಾ, ನಮ್ಮ ಭಾರತೀಯ ಸಂವಿಧಾನ ಇದು ಫಸ್ಟ್ ಪ್ರಸ್ತಾವನೆ ಪುಟದಲ್ಲಿ ಕೊಟ್ಟಿರುವಂತದ್ದು. ಇದು ತುಂಬಾ ಇಂಪಾರ್ಟೆಂಟ್, ಬಹಳಷ್ಟು ಜನ ಇದನ್ನ ಗಮನಿಸದೇ ಇಲ್ಲ, ಗಮನಿಸಿ, ತುಂಬಾ ಇಂಪಾರ್ಟೆಂಟ್. ಭಾರತದ ಜನಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅಂತ ಇದೆ. ಅರ್ಥ ಆಯ್ತಾ? ಇದನ್ನ ಟಿ ಅಲ್ಲಿ ಒಂದ್ಸಲ ಕ್ವಶನ್ ಬಂದಿತ್ತು. ಯಾವ ರೀತಿ ಅಂದ್ರೆ, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಿರೂಪಿಸಿದ ಪದಗಳು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸೊ ಇದಿಷ್ಟು ಸೀಕ್ವೆನ್ಸ್ ಪ್ರಕಾರ ಬರಬೇಕು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ, ಉಪಾಸನ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನ, ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೆಯ ತಾರೀಖಾದಂತ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ ಫಸ್ಟ್ ಪುಟದಲ್ಲಿ ನೋಡಿ, ಪ್ರಸ್ತಾವನೆ ಪುಟದಲ್ಲಿ ಇದನ್ನ ನಾವು ಕಾಣ್ತೇವೆ. ಸರಿನಾ? ಹಾಗಾದ್ರೆ ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳು ಏನೇನಿದೆ? ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ದು ಲಿಖಿತ ಸಂವಿಧಾನ, ಅಂದ್ರೆ ಬರವಣಿಗೆಯ ರೂಪದಲ್ಲಿ ರಚಿಸಲ್ಪಟ್ಟಂತ ಬೃಹತ್, ಅತಿ ಸುದೀರ್ಘ ಸಂವಿಧಾನ ಅಂತ ಕರೀತಾ ಇದ್ವಿ. ಇಡೀ ಪ್ರಪಂಚದಲ್ಲೇ ಇಂಥ ಸಂವಿಧಾನ ಇಲ್ಲ. ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ರಚನೆ, ಅದರ ಅಧಿಕಾರ, ಕಾರ್ಯ ವ್ಯಾಪ್ತಿಯನ್ನ ಸಂವಿಧಾನದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದೇ ಸಂವಿಧಾನ, ಅದಕ್ಕೆ ಬೇರೆ ಸಂವಿಧಾನ, ಇದಕ್ಕೆ ಬೇರೆ ಸಂವಿಧಾನ ಅಂತ ಇಲ್ಲ. ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಸೇಮ್ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ರೆಡಿ ಮಾಡಿರೋದು. ಇನ್ನ ಗಣರಾಜ್ಯ, ಇನ್ನೊಂದು ವಿಶಿಷ್ಟವಾದಂತಹ ಲಕ್ಷಣ ಅಂದ್ರೆ ಗಣರಾಜ್ಯ. ಗಣರಾಜ್ಯ, ಜನಗಳ ರಾಜ್ಯ. ಭಾರತವು ಒಂದು ಗಣರಾಜ್ಯ. ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವಂತ ವ್ಯವಸ್ಥೆಯನ್ನೇ ಗಣರಾಜ್ಯ ಅಂತ ಕರೀತಾರೆ. ಈ ಗಣರಾಜ್ಯದಲ್ಲಿ ರಾಜ್ಯದ ಆಳ್ವಿಕೆ ಇರೋದಿಲ್ಲ, ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದಂತಹ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತೆ ಅಲ್ವಾ? ಅದನ್ನೇ ನಾವು ಹೇಳ್ತೀವಿ ಗಣರಾಜ್ಯ ಅಂತ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ರಾಜ್ಯವನ್ನ, ಸರ್ಕಾರವನ್ನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿ ಕರೀತಾರೆ. ಈ ತರ ನಮ್ದು ರಾಜಕೀಯ ವ್ಯವಸ್ಥೆ ಇರುವಂತದ್ದು. ನೋಡಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಏನಿದ್ದಾರೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು, ಹಾಗೆ ಭಾರತ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಕೂಡ ಹೌದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಏನಿದ್ದಾರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡಿದ್ರು. ಜವಾಹರ್ಲಾಲ್ ನೆಹರು ಅವರು ಏನಿದ್ದಾರೆ ನಮ್ಮ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಅಂತ ಹೇಳಿ ಗುರುತಿಸ್ತಾ ಇದೆ. ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖನ ಕೂಡ ನಮ್ಮ ಸಂವಿಧಾನದ ಮತ್ತೊಂದು ವಿಶಿಷ್ಟ ಲಕ್ಷಣ. ಸಂವಿಧಾನ ಪೌರರಿಗೆ 6 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಅವುಗಳನ್ನ ಮೊಟಕುಗೊಳಿಸುವ ಯಾವುದೇ ಶಾಸನ, ನಿಯಮ, ಉಪಕ್ರಮ ಕೈಗೊಳ್ಳುವುದನ್ನಾಗಲಿ ಯಾವುದೇ ರಾಜ್ಯ ಮಾಡೋ ಹಾಗಿಲ್ಲ, ಅದು ನಿರ್ಬಂಧ. ಹಕ್ಕುಗಳ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಅವುಗಳನ್ನ ರಕ್ಷಣೆ ಮಾಡುವಂತ ಅಧಿಕಾರ ಯಾರಿಗಿದೆ? ನ್ಯಾಯಾಂಗಕ್ಕೆ ಇದೆ. ನಾಗರಿಕರು ಹಕ್ಕುಗಳನ್ನ ತಮಗಿಷ್ಟ ಬಂದಂತೆ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣ ಆಗಬಾರ್ದು ಅಥವಾ ಕಾನೂನು ವ್ಯವಸ್ಥೆಗೆ ಭಂಗವನ್ನ ತರಬಾರ್ದು ಅಂತ ಹೇಳಿ ಸಂವಿಧಾನದಲ್ಲಿ ನಾಗರಿಕರಿಗೆ 11 ಮೂಲಭೂತ ಕರ್ತವ್ಯಗಳನ್ನ ಪಾಲನೆ ಮಾಡೋದಕ್ಕೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. 11 ಮೂಲಭೂತ ಕರ್ತವ್ಯಗಳಿದೆ, 6 ಮೂಲಭೂತ ಹಕ್ಕುಗಳಿದೆ. ಜಾತ್ಯತೀತ ತತ್ವದ ಮಾನ್ಯತೆ. ನೋಡಿ, ನಮ್ಮ ಸಂವಿಧಾನವು ಜಾತ್ಯತೀತ ತತ್ವವನ್ನ ಎತ್ತಿ ಹಿಡಿದಿರುವಂತದ್ದು, ಸೆಕ್ಯುಲರಿಸಂ ಅಂತ ಹೇಳಿ ಕರಿತೀವಿ.
ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲಾ ಮತಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ನೋಡುವಂತದಕ್ಕೆ ಜಾತ್ಯತೀತ ತತ್ವ ಅಂತ ಕರಿತೀವಿ. ಸರ್ವಧರ್ಮ ಸಮಭಾವ, ಎಲ್ಲಾ ಧರ್ಮಗಳ ನಡುವೆ ಕೂಡ ಏನಿರ್ಬೇಕು, ಸಾಮರಸ್ಯ ಇರ್ಬೇಕು. ರಾಜ್ಯ ಯಾವುದೇ ಧರ್ಮವನ್ನ ರಾಷ್ಟ್ರದ ಧರ್ಮ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಅವರವರ ಆಚರಣೆಗೆ ಸಂಬಂಧಪಟ್ಟಂತೆ ಯಾವುದು ಪ್ರಶ್ನೆ ಇಲ್ಲ ಇಲ್ಲಿ. ಜಾತ್ಯತೀತ ತತ್ವ ಏನಿದೆ, ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮಾಚರಣೆ ನಂಬಿಕೆಯ ಸ್ವತಂತ್ರವನ್ನ ಕೊಟ್ಟಿದೆ ಅಂತ ಹೇಳ್ತೀವಿ. ಓಕೆ, ಅವರವರ ಜಾತ್ಯತೀತ ಮೌಲ್ಯಗಳನ್ನ ಕೂಡ ಪೋಷಣೆ ಮಾಡುವಂತ ಅಧಿಕಾರ ರಾಜ್ಯಕ್ಕೆ ಇದೆ. ಇನ್ನೊಂದು ಲಕ್ಷಣ ಏನಪ್ಪಾ ಅಂದ್ರೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ ನಮ್ದು. ನಮ್ಮ ನ್ಯಾಯಾಂಗ ಯಾವುದೇ ಅಧೀನಕ್ಕೆ ಒಳಪಡುವುದಿಲ್ಲ. ಸ್ವತಂತ್ರವಾಗಿರುವಂತಹ ನ್ಯಾಯಾಂಗ, ಸಾಕಷ್ಟು ಅಧಿಕಾರ ಇದೆ, ಶಾಸಕಾಂಗವಾಗ್ಲಿ ಅಥವಾ ಕಾರ್ಯಾಂಗವಾಗ್ಲಿ. ಈ ನ್ಯಾಯಾಂಗದಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋ ಆಗಿಲ್ಲ. ಅಂದ್ರೆ ಸ್ವತಂತ್ರವಾದಂತ ನ್ಯಾಯಾಂಗ ವ್ಯವಸ್ಥೆ, ಅದಕ್ಕೆ ತೀರ್ಮಾನಗಳನ್ನ ಕೈಗೊಳ್ಳಿಕ್ಕೆ ಯಾರ್ದು ಪ್ರೆಷರೈಸ್ ಕೂಡ ಇಲ್ಲ. ಕಾನೂನಿನ ಎದುರು ಎಲ್ಲರೂ ಸಮಾನ, ನ್ಯಾಯ ಪಡಿತಕ್ಕಂತ ಅವಕಾಶ ಎಲ್ರಿಗೂ ಇದೆ ಅನ್ನೋದೇ ಈ ಒಂದು ತತ್ವ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಕೂಡ ಪಾಲಿಸ್ಬೇಕಾಗುತ್ತೆ. ಆ ಸುಪ್ರೀಂ ಕೋರ್ಟ್ ಅಂತ ಏನ್ ಕರಿತೀವಿ, ಅದರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಕರಿತೀವಿ. ಎಕ್ಸಾಮ್ ನಲ್ಲಿ ನಿಮಗೆ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾರೆ, GPT ಎಕ್ಸಾಮ್ ನಲ್ಲಿ ಸ್ಪೆಷಲ್. ಸೊ ಹಾಗಾಗಿ ನಿಮ್ಗೆ 3 ಅಂಕಗಳಿಗೆ ಈ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ತುಂಬಾ ಇದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ನೋಡಿ, ಇದು ಇಡೀ ಯೂನಿವರ್ಸಲ್, ನಮ್ಮ ದೇಶಾದ್ಯಂತ ಅನುಕರಣೆ ಮಾಡ್ಲೇಬೇಕು. ಅಂದ್ರೆ 18 ವರ್ಷಕ್ಕೆ ಮೇಲ್ಪಟ್ಟಂತ ಎಲ್ಲಾ ನಾಗರಿಕರು ಏನ್ ಮಾಡ್ಬೋದು, ಚುನಾವಣೆಗಳಲ್ಲಿ ಭಾಗವಹಿಸಬಹುದು. ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಒಂದು ಸ್ವತಂತ್ರವಾದಂತ ಅಧಿಕಾರ, ಮತಾಧಿಕಾರವನ್ನ ಹೊಂದಿರ್ತಾರೆ. ಸೊ ಅದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಓಕೆ, ನಮ್ಮ ಒಂದು ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಲಿಕ್ಕಿರುವಂತ ಒಂದು ಅಧಿಕಾರ. ಇನ್ನು ಅಸ್ಪೃಶ್ಯತೆ ಆಚರಣೆಯ ನಿಷೇಧ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಜನ್ಮಾಧಾರಿತ ಸ್ಪೃಶ್ಯತೆ, ಸಾಮಾಜಿಕ ಪಿಡುಗು ಅಂತ ಹೇಳಿ ಕರೆದು, ಆದ್ರಿಂದಲೇ ಅಸ್ಪೃಶ್ಯತೆಯಿಂದಾಗಿ ಬೆಳೆದು ಬಂದಂತ ಜಾತಿ ತಾರತಮ್ಯಗಳನ್ನ ತೊಡೆದು ಹಾಕ್ಬೇಕು, ಸಾಮಾಜಿಕ ನ್ಯಾಯವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋದು ನಮ್ಮ ಸಂವಿಧಾನದ ಪರಮ ಧ್ಯೇಯ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಇದಲ್ದಂಗೆನೆ ಸುಖಿ ರಾಜ್ಯ. ಸುಖಿ ರಾಜ್ಯ ಅಂತಂದ್ರೆ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಈ ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಸಾಮಾಜಿಕ ಆರ್ಥಿಕ ಅವಕಾಶ ಭದ್ರತೆಯನ್ನ ಎಲ್ರಿಗೂ ನೀಡುವಂತಹ ಗುರಿಯನ್ನ ಒಂದು ರಾಜ್ಯ ಸಾಮಾನ್ಯವಾಗಿ ಹೊಂದಿರುತ್ತೆ. ಅದನ್ನ ನಾವು ಸುಖಿ ರಾಜ್ಯ ಅಂತ ಕರಿತೀವಿ. ಈ ಸದ್ಯಕ್ಕೆ ನಮ್ಮಲ್ಲಿ ಸುಖಿ ರಾಜ್ಯ ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಷ್ಟೋ ಜನಕ್ಕೆ ಭದ್ರತೆನೇ ಇಲ್ಲ ನಮ್ಮಲ್ಲಿ, ಅಲ್ವಾ? ಅದು ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಚುನಾವಣಾ ಪದ್ಧತಿ ನೋಡಿ, ಭಾರತದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿ ನಮ್ಮ ದೇಶವನ್ನ ಕರೀತಾ ಇದೀವಿ. ಕಳೆದ ಸುಮಾರು 7 ದಶಕಗಳಿಂದಲೂ ಕೂಡ ನಮ್ಮಲ್ಲಿ ಚುನಾವಣೆಗಳು ಹಂತವಾಗಿ ನಡೆಯುತ್ತೆ. ಪ್ರತಿ 5 ವರ್ಷಕ್ಕೊಂದ್ಸಲ ಚುನಾವಣೆಗಳು ನಡೆಯುತ್ತೆ. ಓಕೆ, ಹೊಸ ಪದಗಳು ಏನೇನ್ ಬಂತಿಲ್ಲಿ ನೋಡೋಣ. ಸಂವಿಧಾನದ ಕರಡು ಸಮಿತಿ ಅಂದ್ರೆ ಸಂವಿಧಾನ ಸಭೆಯಲ್ಲಿ ಮಂಡಿಸಲಾದಂತಹ ಸಂವಿಧಾನದ ಕಚ್ಚಾ ಪ್ರತಿಯನ್ನ ಪರಿಷ್ಕರಿಸಿ ಸಿದ್ಧಪಡಿಸಿದಂತ ಸಮಿತಿ, ಅದನ್ನ ನಾವು ಸಂವಿಧಾನದ ಕರಡು ಸಮಿತಿ ಅಂತ ಕರಿತೀವಿ. ಅನುಚ್ಛೇದ ಅಂದ್ರೆ ಸಂವಿಧಾನದ ಒಂದು ಭಾಗ. ಪ್ರಜಾಸತ್ತೆ ಅಂದ್ರೆ ಪ್ರಜೆಗಳ ಆಳ್ವಿಕೆ, ಪ್ರಜಾಪ್ರಭುತ್ವವನ್ನ ಪ್ರಜಾಸತ್ತೆ ಅಂತ ಹೇಳಿ ಕರೀತಾರೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಸಂವಿಧಾನ, ಸಂವಿಧಾನದ ಅರ್ಥ, ಅದರ ಪ್ರಸ್ತಾವನೆ, ಅದರ ಒಂದು ಪ್ರಾಮುಖ್ಯತೆ, ಹಾಗೆ ಅದರ ಒಂದು ಪ್ರಮುಖ ಲಕ್ಷಣಗಳ ಬಗ್ಗೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಇದು ನಿಮಗೆ ಮ್ಯಾಕ್ಸಿಮಮ್ 2 ಅಂಕಗಳಿಗಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಜೊತೆಗೆ ಇಲ್ಲಿ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಅಂಬೇಡ್ಕರ್ ಅವರು ಆಗಿದ್ರು. ನಮ್ಮ ಸಂವಿಧಾನವನ್ನ
ಜನವರಿ 26, 1950ರಲ್ಲಿ ಜಾರಿಗೆ ತರ್ತಾರೆ. ಸಂಸತ್ತಿನ 2 ಸದನಗಳು ಅಂದ್ರೆ ಒಂದು ರಾಜ್ಯಸಭೆ ಮತ್ತೊಂದು ಲೋಕಸಭೆ. ಈ ರೀತಿ ಪಾಠದ ಹಿಂದಿನ ಪ್ರಶ್ನೋತ್ತರಗಳನ್ನ ಪ್ರತಿಯೊಬ್ರು ಕೂಡ ಅಬ್ಸರ್ವೇಷನ್ ಮಾಡಿ ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡಿ. ಯಾರೆಲ್ಲ GPS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಕ್ವಶನ್ಸ್ ಗಳನ್ನೆಲ್ಲ ತೆಗೆದುಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡುವಂತ ಪ್ರಯತ್ನ ಪ್ರತಿಯೊಬ್ರು ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಪ್ರಭುತ್ವದ ಪ್ರಕಾರಗಳ ಬಗ್ಗೆ ನೋಡೋಣ. ಅರ್ಥ ಆಯ್ತಾ? ಈ ವಿಡಿಯೋಗಳು ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಮೆಂಟ್ ಅನ್ನ ಹಾಕಿ. ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ಅಧ್ಯಾಯದ ಜೊತೆಗೆ ಸಿಗ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.